ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚಿನ್ನು ಚುಕ್ಕಿ ಯೂಟ್ಯೂಬ್ ಚಾನಲ್. ಇದು ನೋಡ್ರಿ ನೆಕ್ಸ್ಟ್ ಡೇ ಮತ್ತು ನಾವು ಇದನ್ನು ಮಡ್ಡ ಆರ್ಸಕ್ಕೆ ಹೊಂಟಿದ್ವಿ ನಾನು ಮತ್ತು ಅಮ್ಮ. ಹಾಗಾಗಿ ನಮ್ಮ ಚಿನ್ನಿವಿ ಇಲ್ಲಿ ನಿಂತು ವಿಡಿಯೋ ಮಾಡ್ಕೊಂಡ್ರೆ ಮನೆ ಕಡೆ. ಮತ್ತು ನಮ್ಮದೆಲ್ಲ ಆರಿಸೋದು ಮುಗಿಯೋ ಅಷ್ಟೊತ್ತಿಗೆ ಮಧ್ಯಾಹ್ನ ಹತ್ರ ನಾವು ಆರಿಸಿ ಮನೆಗೆ ಬಂದ್ವಿ. ಈಗ ಮತ್ತು ಅವರು ಸಂಜೆಗಿಂದ ಟ್ರಿಪ್ಪು ಆಗ್ತೈತಿ. ಈಗ ಮತ್ತು ಕಬ್ಬು ಹೇರ ಹತ್ತಿದ್ರೆ ಅವತ್ತು ನೆಕ್ಸ್ಟ್ ಡೇ ಸಂಜೆ ಆತ್ರಿ ಕಬ್ಬು ಹೋಗ್ಬೇಕಾದ್ರೆ. ಹಾಗಾಗಿ ಸ್ವಲ್ಪ ಮಬ್ಬಾಗೈತಿ. ಈಗ ಹೇರಾತಾರ. ನಾನು ಈಗ ಅಡುಗೆ ಮಾಡತ್ತಿದ್ದೆ. ಹಂಗೆ ನಮ್ಮ ಚಿನ್ನಿಕಾಯಿ ಫೋನ್ ಕೊಟ್ಟಿದ್ದೆ ವಿಡಿಯೋ ಮಾಡ್ಕೊಂಬ ಅಂಥೇಳಿ. ಚಿನ್ನಿ ಬಂದವ್ರು ಹೇರಾತಲ್ಲೇ ವಿಡಿಯೋ ಮಾಡ್ಕೊಂಡಾಳ. ಕೆಳಗೆ ಒಂದಿಷ್ಟು ಹೇರ್ಯಾರಿ, ಒಂದು ಗಾಡಿಯಲ್ಲಿ ಒಂದು ಡಬ್ಬಿ ಅಲ್ಲಿ ಮತ್ತು ಒಂದು ಡಬ್ಬಿ ಇಲ್ಲಿ ಹೇರಾತಾರ. ಬರೀ ಹಂಗೆ ನಡೆಯೋದನ್ನ ಕಷ್ಟ ಆಕೈತಿ. ಇದು ರೌದಿ ಎಲ್ಲ ಜಾರ್ತಿರ್ತಾವೆ. ಅದ್ರಾಗ ನೋಡ್ರಿ ಅವ್ರು ಎಷ್ಟು ಗಟ್ಟಿರ್ತಾರೆ ಅಂತ ಹೇಳಿದ್ರೆ, ಕಬ್ಬೆಲ್ಲ ಪೆಂಡಿ ಕಟ್ಕೊಂಡು ಒಂದು ಮಿನಿಮಮ್ ಒಂದು 10 ಕಬ್ಬು ಹೀಗೆಲ್ಲ ಕಟ್ಕೊಂಡು ತಲೆ ಮ್ಯಾಗ ಹೊತ್ಕೊಂಡು ಹೇರ್ತಿರ್ತಾರೆ. ಇನ್ನು ಹೋಸರೆ ಅವರು ಒಂದು ನಿಚ್ಚಣಿಕೆ ಗತೆ ಮಾಡಿಕೊಂಡು ಇನ್ನು ಅದ್ರ ಮ್ಯಾಗ ಹತ್ತಿದ್ರಿ. ಇವ್ರೇನು ಹಂಗೆ ಹತ್ತಂಗಿಲ್ಲ, ಇಲ್ಲೇ ಕೆಳಗೆ ನಿಂತು ಕೊಡ್ತಾರೆ ಮತ್ತು ಮ್ಯಾಗ ಇಬ್ಬರು ಗಂಡು ಮಕ್ಳು ನಿಂತು ತೊಗೋತಿರ್ತಾರೆ. ಇದೊಂಥರ ಈ ಸರಿ ಬದಲಾಗೈತ್ರಿ. ಹೋಸತ್ತೆ ಹಂಗಿರಲಿಲ್ಲ. ಹೋಸತ್ತೆ ಅವರು ಮ್ಯಾಗ ತನಕ ಹತ್ತಿದ್ರು, ಹೆಣ್ಮಕ್ಳನ್ನು ಹತ್ತಿ ಕೊಟ್ಟು ಬರ್ತಿದ್ರು. ಕಬ್ಬು ಬೆಳೆಯುತ್ತನ ಅದು ಒಂದು ಆದ್ರಿ, ಅದು ಹೊಲದಿಂದ ದಾಟೋತನೂ ಒಂದು ಚಿಂತೆ ಇರ್ತೈತಿ. ಹಳ್ಳಿ ಇನ್ನು ನಾಳೆನೂ ಆಕೈತ್ರಿ ನಮ್ಮ ಕಬ್ಬು. ನಮ್ದಿನ ಹೊಲ ಭಾಳ ಇಲ್ರಿ, 1 ಎಕರೆ ಐತಿ. ನೋಡೋಣ್ರಿ ಎಷ್ಟು ಆಕೈತಿ ಅಂಥೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. 1 ಎಕರೆಗೆ ಎಷ್ಟು ಆತು ನಮ್ಮ ಕಬ್ಬು ಅಂಥೇಳಿ ಹೇಳ್ತೇನೆ ನಾನು ನಿಮ್ಮ ಮುಂದೆ. ಈಗ ನೋಡ್ರಿ ಸಪೋರ್ಟ್ ಗಾಡಿ ಕರೆಸಂಥೇಳಿ ಅವಸರ ಮಾಡಿದ್ರೆ ಸಪೋರ್ಟ್ ಗಾಡಿನೂ ಬಂದು ನಿಂತೈತಿ. ಇವ್ರ ದಿನ ಹೇರೋದು ಮುಗ್ದಿರಲಿಲ್ಲ. ಹಿಂಗೆ ದಿನಾನು ಹಿಂಗೆ ಮಾಡ್ತಾರೆ ಇವ್ರು. ತಮ್ಮ ದಿನ ಮುಗ್ದಿರಂಗಿಲ್ಲ, ಆವಾಗ ಸಪೋರ್ಟ್ ಗಾಡಿ ಕರೆಸಿ ನಿಂದಿಸ್ಬಿಡ್ತಾರೆ. ನೋಡೋಣ್ರಿ ಇನ್ನೂ ಯಾವಾಗ ಕಳಿಸ್ತಾರಂತೇಳಿ. ನೋಡ್ರಿ ಅವ್ರದ್ದೆಲ್ಲ ಹೇರೋದು ಮುಗ್ದೈತಿ. ಈಗ ಸಪೋರ್ಟ್ ಗಾಡಿಯಲ್ಲಿ ಹೋಗಿ ಜಕ್ಕೊಂಬರತೈತಿ. ಇದಕ್ಕೆ ಸ್ವಲ್ಪ ರೋಡ್ ಸ್ವಲ್ಪ ಅಗಲಬೇಕ್ರಿ, ಅಂದ್ರೆ ರೋಡೊಳಗೆ ಗಾಡಿ ಆರಾಮ್ ದಾಡ್ತೈತಿ. ನಮ್ದೊಂದು ಸ್ವಲ್ಪ ರೋಡಲ್ಲಿ ಮುಂದೆ ಇಟಕಾಗಿರೋದ್ರಿಂದ ದಿನ ಲೋಡ್ ದಾಟುತ್ತನೂ ಎಲ್ಲರೂ ನೋಡ್ಕೊತ ನಿಂದ್ರಂಗೆ ಆಗ್ಬಿಡ್ತೈತಿ. ನೆಕ್ಸ್ಟ್ ಡೇದು ವ್ಲಾಗ್ ನೋಡ್ರಿ ಇದು. ಮೊನ್ನೆ ಅಲ್ಲೇ ಒಂದು ಜೋಳ್ಗೆ ಕಟ್ಟಿ ಹುಡುಗಿನ ಅಲ್ಲೇ ಮಲಗಿಸಿದ್ರು ಅವ್ರು. ಅಲ್ಲೇ ಒಂದು ಹೋತ, ಹಾಗಾಗಿ ಹೆದ್ರಿ ಈಗ ತಾವೆಲ್ಲಿರ್ತಾರಲ್ಲ ಅಲ್ಲೇನ ಆಕಿನ ಒಂದು ಹಿಂಗೆ ಗುಡಿಸ್ಲಿಕತ್ತೆ ಕಬ್ಬಿನ ಇದನ್ನು ಕಟ್ಟಿ ಆಕಿನ ಕುಂದಿಸ್ತಾರೆ. ಅವ್ರು ಕುಂದಿಸಿ ಹಿಂಗೆ ಕೆಲಸ ಮಾಡತ್ತಿದ್ರು. ಅವ್ರದ್ದು ಕೆಲಸ ಎಷ್ಟು ಕಷ್ಟ ಇರ್ತೈತೆ ನೋಡ್ರಿ. ಹಿಂಗೆ ಸಣ್ಣ ಸಣ್ಣ ಮಕ್ಕಳು ಕಟ್ಕೊಂಡು ಅವರೆಲ್ಲ ಅವ್ರ ಜೋಡಿ ತಮ್ಮ ಕೆಲಸ ಮಾಡ್ಕೋಬೇಕಾಕೈತಿ. ಇಂಥ ಬಿಸಿಲೊಳಗೆ ಆ ಹುಡುಗಿನಲ್ಲಿ ಕುಂದಿಸಿದ್ರು ಅವರು. ಮೊನ್ನೆ ನೋಡಿದ್ರೆ ಹಂಗಾತು. ಆಕಿನ ಕರ್ಕೊಂಡು ಆಕಿನಲ್ಲಿ ಜೋಳ್ಗೆ ಒಳಗೆ ಜೋಳ್ಗೆ ಕಟ್ಟಿ ಜೋಳ್ಗೆ ಹಾಕ್ಯಾರ. ಅಲ್ಲೇ ಬಾಜುಕ್ಕೆ ನಮ್ಮ ತೆಂಗಿನ ಗಿಡಕ್ಕೆ ಒಂದು ಹಾವು ಏರ್ಬಿಡ್ತು ಮ್ಯಾಗ. ಹಾಗಾಗಿ ಹೆದ್ರಿ ಅವರು ಈಗ ತಾವೆಲ್ಲಿ ಇರ್ತಾರಲ್ಲ ಅಲ್ಲೇ ಆಕಿನ ಕರ್ಕೊಂಡು ಕುಂದ್ರಾಕತ್ತಾರೆ. ಈಗ ಇಲ್ಲಿ ನೋಡ್ರಿ ನಾವು ಪೂರ ಕೆಳಗೆ ಬಂದೇವಿ. ಇವತ್ತು ಮುಗಿತೈತಿ ಅಂತ ಹೇಳಿ ಅಂದ್ಕೊಂಡ್ವಿ. ಇವತ್ತೇನು ಮುಗಿಲಿಲ್ಲರಿ. ನಿನ್ನಿದ ಟ್ರಿಪ್ ಬೇರೆ ರೀ, ಮೊನ್ನೆ ಬೇರೆ, ಮತ್ತು ಇವತ್ತು 3ನೇ ದಿವಸ. ನನಗೆ ವ್ಲಾಗ್ ಕಂಟಿನ್ಯೂ ಆಗಿ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಸ್ವಲ್ಪ ಗ್ಯಾಪ್ ಕೊಟ್ಟು ಹಂಗೆ ಮಾಡಿರೋದ್ರಿಂದ 3-4 ದಿನದ ವ್ಲಾಗ್ ಒಂದು ದಿನ ಹಾಕಾತೀನಿ. ಈಗ ನೋಡ್ರಿ ಅವ್ರು ಮತ್ತೆಲ್ಲ ಹೇರಾತಿದ್ರೆ ನಾವು ಮಡ್ಡ ಆರ್ಸಕ್ಕಂತ ಹೋಗಿದ್ವಿ. ಅವರೆಲ್ಲ ಹೇರ್ತಾರಲ್ಲ ಅಲ್ಲೆಲ್ಲ ಮಡ್ಡ ಬಿದ್ದಿರ್ತಾವ್ರಿ ಕಬ್ಬಾದ ಹೇರು ಗಾಡಿ ಬಾಜುಕ್ಕೆ. ಹಾಗಾಗಿ ಸ್ವಲ್ಪ ನಿಂತು ಆ ಗಾಡಿ ಮುಂದೆ ಹೋದ ತಕ್ಷಣ ಆರಿಸ್ಕೋಬೇಕು. ಈಗ ಮತ್ತು ಅವರೆಲ್ಲೆಲ್ಲಿ ಕಬ್ಬು ಹೇರ್ಯಾರಲ್ಲ ಅಲ್ಲಿದೆಲ್ಲ ಆರಿಸಿ ಮುಗ್ದೈತಿ. ಈಗ ಅದು ಗಾಡಿ ಅಲ್ಲಿಂದ ಮುಂದೆ ಹೋದ್ರೆ ಮತ್ತೆ ಅಲ್ಲಿ ಆರಿಸ್ಬೇಕು. ಹಾಗಾಗಿ ನಿಂತಿದ್ವಿ. ಚಿನ್ನಿ ಚುಕ್ಕಿನ ಪ್ರತೀಕ್ಷಣ ಹತ್ರ ಮನ್ಯಾಗ ಬಿಟ್ಟು ಬಂದೇನಿ ರೀ. ನಾನು ಅಮ್ಮ ಅದೇವಿ ಮತ್ತು ಇವ್ರು ನಮ್ಮ ಮನೆಯವ್ರ ಕೆಲ್ಸಕ್ಕೆ ಹೋಗ್ಯಾರ. ನನ್ನ ಮುಖ ನೋಡ್ರಿ ಎಷ್ಟು ಕೆಂಪಾಗೈತಿ. ರೌದಿ ಒಳಗೆ ನಡೆಯೋದ್ರಾಗ ರಗಡ್ ನೋಡ್ರಿ. ಮೊನ್ನೆ ಕಬ್ಬಿನ ರೇಟ್ ಹೆಚ್ಚಿಗೆ ಮಾಡ್ಬೇಕಾದ್ರೆ ಇಷ್ಟು ಒದ್ದಾಡಿದ್ರು ನಮ್ಮ ಸರ್ಕಾರದವರು. ಈ ಕಬ್ಬಿನಾಗ ರೌದಿ ಒಳಗೆ ಬರೀ ನಡ್ಯಾಕೆ ಹಚ್ಬೇಕ್ರಿ ಅವ್ರಿಗೆ ಒಂದೊಂದ್ಸರಿ ಗೊತ್ತಾಗ್ತದೆ. ಬರೀ ನಡಿಯೋದ್ರಾಗನ ಕಾಲು ಹಾಕವು.
ಮತ್ತು ಅದ್ರಾಗ ಇಡೋದು ಕಾಲು. ಅದ್ರಾಗ ಬೇರೆ ನಿನ್ನೆ ಒಂದು ಹಾವು ಬಂದಿತ್ತು. ಏನು ನೋಡಿದ್ರೆ ಇನ್ನೂ ಗೊತ್ತಾಗಂಗಿಲ್ಲ. ಇಲ್ಲ ನೋಡಿರಿ, ಕಬ್ಬು ಇಷ್ಟು ಇಟ್ಟಿಟ್ಟಾರ. ಇದ್ರಕ್ಕಿಂತ ದೊಡ್ಡ ದೊಡ್ಡನು ಬಿಟ್ಟಾರ. ಅದನ್ನು ಆರಿಸ್ಕೋ ಅಂತ ಹೊಂಟೇನಿ. ಇದು ನೋಡೋಣ್ರಿ, ನಮ್ಮ ಚಿನ್ನಿ ತಿಂತಾಳ. ಒಯ್ದಕ್ಕಿಗಾರ ಕೊಟ್ಟೈತೆ. ನಮ್ಮಮ್ಮ ಅಲ್ಲಿ ಹೊಂಟ್ರ. ಪ್ರತೀಕ್ಷಾ ನೀರು ಕುಡಿಯಾಕ ಬಂದಾಳ್ರಿ. ಆಕೆ ಒಬ್ಬಾಕಿ ಬಂದಾಳ ಅಂಥೇಳಿ ಭಾಳ ಹೆಲ್ಪ್ ಆಗೈತಿ. ಹುಡುಗರ ಜೋಡಿಕಿ ಮನೆಯಾಗಿರ್ತಾಳೆ. ನಾವು ಹೊಲಕ್ಕೆ ಬಂದೀವಿ. ಇನ್ನೇನು ಮುಂದೆ ಕಾಣತ್ತಾವ್ರಿ, ತೆಂಗಿನ ಗಿಡದಾಗ ಒಂದು ಹಾವಿ ಇರುತ್ತೆ. ಅಲ್ಲಿಂದ ಕಡ್ಕೊತ ಬರ್ತಾರೆ ನಾವು. ಒಂದು ಎಕರೆ ಹೊಲ ಐತಿ, ಎಷ್ಟೊತ್ತು ಕಡಿತಾರ ಅನ್ಬೇಕು ನಾವು. ದೇವ್ರು ಕೊಡೋವಿದ್ರಿ ಎಲ್ಲರೂ ಕೊಡ್ತಾನಂತ, ನಮಗೆ 1 ಎಕರೆದಾಗ ಕೊಡ್ತಾನೆಲ್ಲ. ಸಾಕಟ್ಟ. ನಾನು ಬಿಸಿಲೊಳಗೆ ಯಾವಾಗೂ ಕೆಲಸ ಮಾಡಿಲ್ರಿ. ಹಾಗಾಗಿ ಬಿಸಿಲಾಗ ಒಂದು ಸ್ವಲ್ಪ ಅಡ್ಡಾಡಿದ್ರೆ ಮತ್ತು ಬಿಸಿಲಾಗ ಏನಾರ ಕೆಲಸ ಮಾಡತ್ರ ಮುಖ ಭಾಳ ಜಲ್ದಿ ಕೆಂಪಾಕೈತಿ. ಅವರು ಕಬ್ಬಿನವರೆಲ್ಲ ಕೇಳತ್ತಿದ್ರೆ ನಿಮ್ಮ ಮುಖ ಯಾಕೆ ಹಿಂಗಾಗೈತಿ, ಏನಾಗೈತಿ, ಮುಖ ಯಾಕೆ ಇಷ್ಟು ಕೆಂಪಾಗೈತಿ ಅಂತೇಳಿ ಕೇಳತ್ತಿದ್ರು. ಅವ್ರ ಜೋಡಿ ಮಾತಾಡ್ಕೊತ ಹಂಗೆ ಮತ್ತು ಆರ್ಸಾತಿದ್ವಿ. ನೋಡ್ರಿ ನನ್ನ ಕೈ ಹಿಂಗಾಗೈತಿ. ಕೈ ಕೆಸರಾದರೆ ಬಾಯಿ ಮೊಸರು ಅಂತ್ರಿ. ಹಂಗೆ ನನ್ನ ಕೈ ಹೆಂಗಾಗೈತಿ ಅಂಥೇಳಿ ನಾನು ನಿಮ್ಗೆ ತೋರ್ಸಾಕತ್ತಿದ್ದೆ. ನೋಡಿರಿ, 2 ಕೈ ಹಿಂಗಾಗ್ಯಾವು. ಕೈ ಕಾಲು ಎಲ್ಲ ಒಡೆದು ಬಿಟ್ಟಾವ್ರಿ. ಈಗಂತೂ ತಂಪಿಗೆ ಮತ್ತು ಅದ್ರಾಗ ಹಿಂಗೆ ಸ್ವಲ್ಪ ಧೂಳ್ದಾಗ ಅಡ್ಡಾಡೋದ್ರಿಂದ ಸ್ವಲ್ಪ ಜಾಸ್ತಿ ಆಗೈತಿ. ಇದು ನೆಕ್ಸ್ಟ್ ಡೇದ್ರಿ ವ್ಲಾಗ್ ಮತ್ತು ಕಂಟಿನ್ಯೂ ಮಾಡತ್ತೀನಿ. ಇನ್ನೂ ಮುಗಿತೈತಂದು ಮಾಡಿದ್ದೆ ರೀ ನಾನು ಹಿಂದಿನ ದಿವಸ. ಸ್ವಲ್ಪ ಇತ್ತು ಕಬ್ಬು ಕಡಿದು, ಆದರೂ ಮುಗ್ದಿರಲಿಲ್ಲ. ಹಾಗಾಗಿ ಮತ್ತಿಲ್ಲಿ ಬಂದೇವಿ. ಹಳ್ಳದ ಕಡೆ ನೋಡಿರಿ, ಇಷ್ಟೆಲ್ಲ ಗುಡ್ಡದ ಮಂದಿ ಬಂದಿರ್ತಾರಲ್ರಿ. ಇಲ್ಲಿ ಗುಡ್ಡದ ಕೆಳಗೆ ಹಾಕಿತ್ಲ, ಎಲ್ಲಮ್ಮ ಗುಡ್ಡದ ಕೆಳಗೆ ಆಗಿರೋದ್ರಿಂದ ಅಲ್ಲೆಲ್ಲ ಹಳ್ಳದೊಳಗೆ ಹಾಳಿ ಮತ್ತು ಪಡ್ಲಿಗೆ ಅವೆಲ್ಲ ಬಂದಿರ್ತಾವೆ. ನೋಡ್ರಿ, ಇಷ್ಟೆಲ್ಲ ಹಾಳಿ ಬಂದಾವೆ. ಇವನ್ನೆಲ್ಲ ಹಾಳಿ ಆರಿಸಿ ಮತ್ತೆ ಸುಡ್ಬೇಕು ನಾವು. ಹಂಗೈತಿ. ಮತ್ತು ಆರಿಸಿ ನೀರೊಳಗೆ ಹೋಗಿದ್ರೆ ಮತ್ತೆ ಹೊಳ್ಳಿ ಹೊಲದಾಗ ಬರ್ತಾವೆ. ಇಲ್ಲೇ ನೋಡ್ರಿ, ಇಷ್ಟೆಲ್ಲ ಪೆಂಡಿಗೆ ಕಟ್ಟಿಟ್ಟಾರ ಕಬ್ಬಿನು. ನಮ್ಮಮ್ಮ ಅಲ್ಲೊಂದು ಕಂಜೂರಿಗೆ ಗೂಡು ಐತ್ರಿ, ಅಲ್ಲಿ ಕಬ್ಬು ಬಿಟ್ಟಾರ ಅಂತ ಹೇಳಿ ಹೋಗಿ ಕಡ್ಯಾಕೆ ಹೋದ್ರೆ ಅದಕ್ಕೆ ಕಂಜೂರಿಗೆ ಕಡಿಸ್ಕೊಂಬಂದಾರ. ಹಣಿಗೆ ಮತ್ತು ಕಣ್ಣಿಗೆ ಗಲ್ಲಕ್ಕೆ 3 ಕಡೆ ಕಡಿದ್ಬಿಟ್ಟಾವ್ರಿ ಅವು. ಈಗ ಮತ್ತೆ ಹೇಳ್ತಾರೆ ರೀ, ಇದೆಲ್ಲ ಕಡಿದು ಮುಗೀತಂದ್ರೆ ಇವತ್ತೊಂದು ದಿನ ಮುಗಿತೈತ್ರಿ ನಮ್ಮ ಕಬ್ಬು. ಇವತ್ತು ಮುಗಿತೈತಂತ ಅಂದ್ಕೊಂಡ್ವಿ. ಆದರೆ ಇನ್ನೊಂದು ಸ್ವಲ್ಪ ಉಳ್ದಿತ್ರಿ. ಕಡಿದು ಮುಗೀತು, ಹೇರೋದು ಒಂದು ಸ್ವಲ್ಪ ಉಳ್ದಿತ್ತು. ಅದನ್ನು ನೆಕ್ಸ್ಟ್ ಡೇ ತೊಗೊಂಡು ಹೋಕ್ಕೀವಿ ಅಂತ ಅಂದಾರ. ಹಾಗಾಗಿ ನೆಕ್ಸ್ಟ್ ಡೇ ಮತ್ತೊಂದು ಅರ್ಧ ಡಬ್ಬಿ ಆಕೈತಿ ಬೇರೆಯವ್ರ ಕಬ್ಬಿನ ಜೋಡಿ, ಅದನ್ನೂ ಒಯ್ತಾರೆ. ನೆಕ್ಸ್ಟ್ ಡೇ ಸಂಡೇ ಇರೋದ್ರಿಂದ ನಮ್ಮ ಮನೆಯವ್ರೂ ನಮ್ಮ ಜೋಡಿ ಬಂದಿದ್ದರು ಇಲ್ಲೇ. ಅವ್ರನ್ನೂ ಎಲ್ಲ ಆರ್ಸಾತಿದ್ರು, ಅಮ್ಮನೂ ಆರ್ಸಾತಿದ್ರು, ಮತ್ತು ನಾನು ಬಂದಿದ್ದೆ. 3 ಮಂದಿ ಸೇರಿ ಇವತ್ತು ಮುಗಿತೈತೆ ಅಂದ್ಕೊಂಡ್ವಿ, ಮುಗಿಲಿಲ್ಲ. ನೋಡ್ರಿ, ನಮ್ಮ ಮನೆಯವರಲ್ಲೇ ಎಷ್ಟು ಕಸ ಬಂದೈತಂದ್ರೆ ಆ ಕಸದೊಳಗೆ ಕಬ್ಬು ಕಾಣವಲ್ದು. ನೆಲದೊಳಗನ ಹಿಂಗೆ ಕಬ್ಬು ಮಕ್ಕೊಂಡವು, ಅದ್ರ ಮ್ಯಾಗೆಲ್ಲ ಹಾಳಿ ಬಂದೈತಿ. ಅಂತಲ್ಲೆಲ್ಲ ನಮ್ಮ ಮನೆಯವರು ಅವರಿಗೆ ಹುಡುಕಿ ತೆಗೆದು ಕೊಡತ್ತಿದ್ರು. ಯಾವುದೋ ಒಂದು ಕೆಲಸ ಆದರೂ ಕೀಳಾಗಿ ಕಾಣಬಾರ್ದು ಅಂಥೇಳಿ ನಾನು ಯಾವಾಗೂ ಅಂತಿರ್ತೀನಿ. ಇಲ್ಲಿ ನೋಡ್ರಿ, ಇವರೆಲ್ಲ ಕಬ್ಬು ಕಡೆಯವ್ರು. ಅವರು ಇಷ್ಟು ಬಿಸಿಲೊಳಗೆ ಎಷ್ಟು ಗಟ್ಟಿಯಾಗಿ ಕೆಲಸ ಮಾಡ್ತಾರಂದ್ರೆ, ಈ ಕಂಟಿನ್ಯೂ ಬಂದು 2-3 ತಿಂಗಳಂತೂ ಅವರು ಕಬ್ಬು ಕಡಿಯೋದ್ರೊಳಗೆ ಇಷ್ಟ ಬ್ಯುಸಿ ಇರ್ತಾರೆ ಬಿಸಿಲೊಳಗೆ. ಅವರು ಒಂಥರ ಗ್ರೇಟ್ ಅಂತ ಹೇಳ್ಬೋದು. ಹಂಗೆ ನೋಡ್ರಿ, ಇಲ್ಲೆಲ್ಲ ಎಷ್ಟು ಹಾಳಿ ಬಂದಾವ ಅಂಥೇಳಿ. ಇಲ್ಲಿ ಬಂಬು ಅದೇನಂತಾರೆ, ಬಿದಿರು ಗಡ್ಡಿ ಬೆಳೆಯಾಕತ್ತೈತಿ. ಆ ಕಡೆ ಹಳ್ಳದ ಕಡೆ ಆಚೆ ಕಡೆ ಇತ್ತು ಜಂಗಲ್ದಾಗ, ಅದು ಇಲ್ಲೇನು ಬೀಜ ಬಿದ್ದು ಇಲ್ಲೇನು ಹುಟ್ಟಾತಾವು. ಹಾಗಾಗಿ ಅದನ್ನು ಕ್ಲೀನ್ ಮಾಡಿಸೋದೈತ್ರಿ. ಈ ಕಬ್ಬೆಲ್ಲ ಹೋದಿಂದ ಈ ಸರಿ ಅಂತೂ ಆಗಂಗಿಲ್ಲ ರೀ, ನೆಕ್ಸ್ಟ್ ಟೈಮ್ ಮಾಡಿಸ್ತಾರೆ ಅನ್ನಿಸ್ತೈತಿ.
ನೋಡೋಣ್ರಿ ಏನೇನು ಆಕೈತಿ ಅಂಥೇಳಿ. ಇಲ್ಲಿ ನೋಡ್ರಿ ಅವರಿಬ್ಬರು ಹೆಂಗೆ ಆ ಥರ ನಿಂತು ಹಂಗೆ ನಾ ವಿಡಿಯೋ ಮಾಡ್ಕೊಳತ್ತಿದ್ದೆಲ್ಲ ಅವರು ವಿಡಿಯೋ ಮಾಡ್ಕೊಳತ್ತಾರ ಅಂಥೇಳಿ ನಮ್ಮ ಕಡೆ ಭಾಳ ಲಕ್ಷ ಕೊಡತ್ತಿದ್ರು. ನಮ್ದು ವಿಡಿಯೋ ಮಾಡ್ಕೊರಿ ಅನ್ನತ್ತಿದ್ರೆ. ಹಾಗಾಗಿ ವಿಡಿಯೋ ಮಾಡ್ಕೊತಾನೆ ನಾವು ನಮ್ಮ ಕೆಲಸ ಮಾಡಾಕತ್ತಿದ್ವಿ. ನೋಡ್ರಿ ಕಬ್ಬು ಕಡಿಯೋದಂತೂ ಪೂರಾ ಮುಗಿಸ್ಯಾರ ಇವತ್ತು. ನೋಡೋಣ್ರಿ ನಾಳೆ ಬಂದು ಒಯ್ದಿಂದ ಎಷ್ಟು ಆತು ನಮ್ಮ ಕಬ್ಬು ಅಂಥೇಳಿ ನಾನು ನಿಮ್ಮ ಜೋಡಿ ಶೇರ್ ಮಾಡ್ಕೋತೀನಿ. ನಮ್ದು ಹೊಲ ಇರೋದು 1 ಎಕರೆ ಐತ್ರಿ. ಅದ್ರೊಳಗೆ ದೇವ್ರು ಎಷ್ಟು ಕೊಡ್ತಾನಲ್ಲ ಅಷ್ಟರೊಳಗೆ ನಾವು ತೃಪ್ತಿಯಿಂದ ಅದೇವಿ. ಅದೊಂಥರ ಖುಷಿ. ನಾವು ಪಟ್ಟು ಶ್ರಮಕ್ಕೆ ದೇವ್ರು ಎಷ್ಟು ಕೊಡಬೇಕಲ್ಲ ಅಷ್ಟು ಕೊಟ್ಟಾನ ಬಿಡಪ್ಪ ಸಾಕು ಅಂತ ಅತಿ ಆಸೆ ಅಂತೂ ಇಲ್ಲ. ಎಷ್ಟು ಕೊಟ್ಟರು ಅಷ್ಟು ಸಾಕು ಅಂಥೇಳಿ ಖುಷಿ ಪಡ್ತೀವಿ. ಬೇಜಾರಂತೂ ಇಲ್ಲರಿ. ಯಾಕಂದ್ರೆ ಯಾವಾಗೂ ಬೇಜಾರಾಗುವಂಥ ಫಲ ನಮ್ಮ ಹೊಲ ಕೊಟ್ಟೇ ಇಲ್ಲ ಅಂತ. ನಾ ಬಂದಿಂದನೂ 6-7 ವರ್ಷ ಆಯ್ತು ನೋಡತ್ತೆ, ಯಾವಾಗೂ ಹಂಗೆ ಕೊಟ್ಟಿಲ್ಲ. ನಾವು ನಮ್ಮ ಕೆಲಸದಾಗ ಬ್ಯುಸಿಯಾಗಿರೋದ್ರಿಂದ ಚುಕ್ಕಿ ಕಡೆ ಸ್ವಲ್ಪ ಲಕ್ಷ ಕೊಡೋಕೆ ಆಗೋವಲ್ದಿತ್ತು ರೀ. ಆಕೆ ಜೋಡಿ ಟೈಮ್ ಕಳೆಯೋಕೆ ಆಗೋವಲ್ದಿತ್ತು. ಮನೆಗೆ ಬಂದ್ವಿ, ಈಕೆಗೆ ಹೊಟ್ಟೆ ಹಸ್ತೈತೆ ಅನ್ನತ್ತಿಲ್ಲ. ಹಾಗಾಗಿ ಚಪಾತಿ ಕೊಟ್ಟೇವಿ. ಹೆಂಗೆ ತನ್ನ ಪಾಡಿಗೆ ತಾನ ತಿನ್ಕೊಂತ ಕುಂತಾವ್ರಿ ನಮ್ಮ ಚುಕ್ಕಿ. ಏನು ಕೊಟ್ಟರು ತನ್ನ ಪಾಡಿಗೆ ತಾ ಊಟ ಮಾಡ್ತಾಳ್ರಿ. ಇದೊಂದು ಖುಷಿ. ಮಾಡಿಸಬೇಕಂತಿಲ್ಲ ಪ್ರತಿ ಸತಿನೂ. ನಾವೇನಾರ ಕೆಲಸ ಮಾಡ್ತಿದ್ರೆ ಆಕೆಗೆ ಚಪಾತಿ ಕೊಟ್ಟರೆ ತನ್ನ ಪಾಡಿಗೆ ತಾ ತಿಂದು ಹೇಳ್ತಾಳೆ. ಇವತ್ತು ಅದನ್ನ ಮಾಡತ್ತಿದ್ಲ. ನಮ್ಮ ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಬಾಯ್.